ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಲಾಗ್ಸ್ಗೆ ಸ್ವಾಗತ. ಇವತ್ತು ಒಂದು ಒಳ್ಳೆ ಗರಿಗರಿಯಾದ ಸ್ನಾಕ್ಸ್ ರೆಡಿ ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲರೂ ಮನೆಯಲ್ಲಿ ರಾತ್ರಿ ಮಾಡಿದಂಥ ಚಪಾತಿಗಳು ತಿಂದು ಮಿಕ್ಕಿರುತ್ತೆ ಅಥವಾ ಬೆಳಗ್ಗೆ ಮಾಡಿದ ಚಪಾತಿ ಸಂಜೆ ಮಿಕ್ಕಿರುತ್ತೆ. ಅದೇ ಚಪಾತಿ ತಗೊಂಡು ಒಂದು ಒಳ್ಳೆ ಸ್ನಾಕ್ಸ್ ರೆಡಿ ಮಾಡ್ಬೋದು. ಅದು ಟೀ ಕಾಫಿ ಜೊತೆ ನಾವು ಇದನ್ನು ತಿನ್ಕೋಬಹುದು. ಅದನ್ನು ಹೇಗೆ ರೆಡಿ ಮಾಡೋದು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. 2 ಆಲೂಗಡ್ಡೆನ ತುರಿದು ತಗೊಂಡಿದ್ದೀನಿ. ಒಂದು ಇಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ನೀವು ಇಲ್ಲಾಂದ್ರೆ ಪಾಲಕ್ ಸೊಪ್ಪನ್ನ ತಗೋಬಹುದು. ಅದಕ್ಕೆ ಹಸಿ ಕಡಲೆ ಹಿಟ್ಟನ್ನ 1 ಕಪ್ ಅಷ್ಟು ಹಾಕೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಅಜವಾನ ತಗೊಂಡಿದ್ದೀನಿ. ಇದು ಡೈಜೆಷನ್ಗೆ ಅಂತ. ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿ ಹಾಕಬೇಕು. 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಆಲೂಗಡ್ಡೆ ತುರಿಯೋದ್ರಲ್ಲಿ ನೀರು ತುಂಬ ಇರುತ್ತೆ, ಹಾಗಾಗಿ ನೀರು ಹಾಕಿನೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಇದಕ್ಕೆ ನಾನು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸೈಡ್ಗೆ ಎತ್ತಿಕೊಂಡು ಚಪಾತಿನ ಎತ್ತಿಕೊಳ್ಳೋಣ. ಈಗ ಆದಮೇಲೆ ಮಾಡಿದಂಥ ಮಿಕ್ಸ್ನ ಚಪಾತಿ ಮೇಲೆ ಹರಡ್ಕೊಳ್ಳೋಣ. ನೀಟಾಗಿ ಎಲ್ಲ ಕಡೆ ಪೂರ್ತಿ ಚಪಾತಿಗೆ ಆಗೋ ಹಾಗೆ ನಾವು ಹರಡ್ಕೋಬೇಕು. ನೋಡಿ, ಈ ಥರ ಇದನ್ನು ನೀಟಾಗಿ ಬಿಡದೆ ರೋಲ್ ಮಾಡ್ಕೋಬೇಕು. ಗ್ಯಾಪ್ ಬಿಡಬಾರ್ದು, ಹಾಗೆ ರೋಲ್ ಮಾಡ್ಕೋಬೇಕು. ಅದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ಇನ್ನೊಂದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಮಾಡಿದಂಥ ಮಿಶ್ರಣ. ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ಕೂಡ ರೋಲ್ ಮಾಡ್ಕೊಳ್ಳೋಣ. ಹೀಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇನ್ನೂ ಸ್ವಲ್ಪ ಜಾಸ್ತಿ ಮಿಕ್ಕಿದೆ, ಹಾಗಾಗಿ ಇನ್ನೊಂದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ವಾಪಸ್ ಎತ್ತಿಟ್ಕೊಳ್ಳೋಣ. ಈಗ ಈ ಕಡೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಟ್ಟಿದ್ದೀನಿ. ಅದು ಇದೇ ಥರ ಎಲ್ಲರ ಮನೆಯಲ್ಲೂ ಈ ಥರ ಸಿಮ್ಮಲ್ಲಿರುತ್ತೆ. ಅದನ್ನು ಅದ್ರ ಮೇಲೆ ಇಟ್ಬಿಟ್ಟಿದ್ದೀನಿ. ನೋಡಿ, ಮಿಕ್ಕಿದಂತಹ ಮಿಶ್ರಣ ಹೀಗೆ ಮೇಲ್ಗಡೆ ಹಚ್ತಾ ಇದ್ದೀನಿ ಎಲ್ಲ ಚಪಾತಿವರೆಗೂ. ನೋಡಿ, ಇಲ್ಲಿ ಸ್ಟೀಮರ್ ಇಟ್ಟಿವಲ್ಲ, ಬಿಸಿ ಮೇಲೆ ಸ್ಟೀಮರ್ನ ಇಟ್ಕೊಂಡಿದ್ದೀನಿ. ಅದರೊಳಗಡೆ ಈ ಚಪಾತಿ ರೋಲ್ನ ಹೀಗೆ ಇಡಬೇಕು. ಒಂದು 5 ನಿಮಿಷ ಇದು ಬೇಯಿಸ್ಕೊಳ್ಳೋಣ. ಮುಚ್ಚಕ್ಕೆ ಬೇಯಿಸ್ಕೋಬೇಕು. ನೋಡಿ, 5 ನಿಮಿಷ ಆಗಿದೆ. ಇದನ್ನು ಈಗ ಎತ್ತಿಟ್ಕೊಳ್ಳೋಣ. ಈಗ ಪ್ಲೇಟಿಗೆ ತೆಗೊಳ್ತಾ ಇದ್ದೀನಿ. ಬಿಸಿ ಇದೆ. ಈಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಈಗ ಇದನ್ನು ಒಂದರಲ್ಲಿ 3 ಪೀಸ್ ಆಗೋ ಹಾಗೆ ಕಟ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು, ಇಲ್ಲ ಇನ್ನು ಸ್ವಲ್ಪ ದೊಡ್ಡದಾಗಿನೂ ಕಟ್ ಮಾಡ್ಕೋಬೋದು. ನೋಡಿ, ಇಷ್ಟ ಆಗಿದೆ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕಿ ನಾನು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಕಟ್ ಮಾಡಿರುವಂಥ ಚಪಾತಿ ರೋಲ್ನ ಇದರಲ್ಲಿ ಡೀಪ್ ಫ್ರೈನ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಡೀಪ್ ಫ್ರೈನ ಮಾಡ್ಕೊಳ್ಳೋಣ, ಗರಿಗರಿ ಆಗೋ ಹಾಗೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ, ಎಷ್ಟು ಗರಿಗರಿಯಾಗಿದೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದು ಕೂಡ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಿದ್ದಾರೆ. ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡಿ, ಮಕ್ಕಳು ಎಷ್ಟು ಇಷ್ಟಪಡ್ತಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇದೇ ಥರ ಹೊಸ ವಿಡಿಯೋಗಳು ನೀವು ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿ ನೋಡಬೇಕು ಅಂದರೆ, ನಿಮ್ಮ ನೋಟಿಫಿಕೇಶನ್ಗೆ ನನ್ನ ವಿಡಿಯೋಸ್ಗಳು ಬರಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.